ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ತಮ್ಮ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತುಮಕೂರು ಹೊರವಲಯದ ಸೋರೆಕುಂಟೆ ಬಳಿಯ ಪಿ ಗೊಲ್ಲಹಳ್ಳಿಗೆ ಆಗಮಿಸಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಹವಾಮಾನದ ವೈಪರೀತ್ಯದ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ನಲ್ಲಿ ಆಗಮಿಸದೆ ಬೆಂಗಳೂರಿನಿಂದ ರಸ್ತೆ ಮೂಲಕ ಆಗಮಿಸಿ ಸ್ಟೇಡಿಯಂಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಶಂಕುಸ್ಥಾಪನೆ ನಂತರ ಗುದ್ದಲಿ ಪೂಜೆ ಕೂಡ ನೆರವೇರಿಸಿದರು. ನಂತರ ಕ್ರಿಕೆಟ್ ಪಿಚ್ನಲ್ಲಿ ಸಾಂಕೇತಿಕವಾಗಿ ಬ್ಯಾಟಿಂಗ್ ಆಡಿದರು. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಬೌಲಿಂಗ್ ಮಾಡಿದರು. ಸಿಎಂ ಬಳಿಕ ಗೃಹ ಸಚಿವ ಜಿ ಪರಮೇಶ್ವರ್, ಸಹಕಾರ ಸಚಿವ ಕೆಎನ್ ರಾಜಣ್ಣ ಹಾಗೂ ಶಾಸಕ ಸುರೇಶ್ ಬ್ಯಾಟಿಂಗ್ ಮಾಡಿದರು. ನಂತರ ನೂತನ ಕ್ರೀಡಾಂಗಣದ ಜಮೀನಿನ ಮಂಜೂರಾತಿ ಪತ್ರವನ್ನ ಸಿಎಂ ಸಿದ್ದರಾಮಯ್ಯ ಅವರಿಂದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಕಾರ್ಯದರ್ಶಿ ಶಂಕರ್ ಅವರಿಗೆ ಹಸ್ತಾಂತರ ಮಾಡಲಾಯಿತು. 41 ಎಕರೆ ಭೂಮಿಯ ಪತ್ರ ಇದಾಗಿದ್ದು ಭಾರಿ ಮೊತ್ತದಲ್ಲಿ ಸುಸಜ್ಜಿತ ಸ್ಟೇಡಿಯಂ ನಿರ್ಮಾಣವಾಗಲಿದೆ. ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು, ಮೈಸೂರಿನಲ್ಲಿಯೂ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಜಾಗ ಕೊಡಲಾಗುವುದು. ಇವತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು ತುಮಕೂರಿನಲ್ಲಿ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡುತ್ತಿದ್ದಾರೆ. ಒಟ್ಟು 50 ಎಕರೆ ಅವರಿಗೆ ಸಿಗುತ್ತಿದೆ. ಇದು ಒಳ್ಳೆಯ ಪ್ರದೇಶ ಎಂದು ತಿಳಿಸಿದರು. ತುಮಕೂರು ಭಾಗದಲ್ಲಿ ಕ್ರಿಕೆಟ್ ಬೆಳೆಯಲು ಅವಕಾಶ ಕಲ್ಪಿಸಿಕೊಡಬೇಕು. ಬೆಂಗಳೂರಿಗೆ 90 ಕಿಲೋಮೀಟರ್ ದೂರವಿದೆ. 1 ಗಂಟೆ 15 ನಿಮಿಷ ಜರ್ನಿಯಾಗಲಿದೆ. ಇಲ್ಲಿ ಇಂಡಸ್ಟ್ರಿ ಕೂಡ ಇದೆ. ಅಸೋಸಿಯೇಷನ್ಗೆ ಮೈಸೂರಿನಲ್ಲೂ ಸರ್ಕಾರ ಜಮೀನು ಕೊಡ್ತೀವಿ. ಈ ಭಾಗದಲ್ಲಿ ಕ್ರಿಕೆಟ್ ಬೆಳೆಯೋದಕ್ಕೆ ಅವಕಾಶ ನೀಡಬೇಕು ಎಂದು ಸಿಎಂ ತಿಳಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಹಕಾರ ಸಚಿವ ಕೆಎನ್ ರಾಜಣ್ಣ, ಗ್ರಾಮೀಣ ಅಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹಾಗೂ ಜಿಲ್ಲಾ ಶಾಸಕರು, ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾದ ರಘುರಾಮ್ ಭಟ್ ಮತ್ತು ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜಮೀನಿದೆ, ಮತ್ತೆ ಖರಾಬ್ ಲ್ಯಾಂಡ್ ಕೂಡ ಒಂದು 9 ಎಕರೆ ಬರ್ತದೆ. ಒಟ್ಟು 50 ಎಕರೆ ಜಮೀನು ಈಗ ಕ್ರಿಕೆಟ್ ಸಂಸ್ಥೆಯವರಿಗೆ ಸಿಗ್ತಾ ಇದೆ. ಇದು ಒಳ್ಳೆ ಪ್ರದೇಶ, ಒಂದು ಇಂಡಸ್ಟ್ರಿಗಳು ಬರ್ತಕ್ಕಂಥ ಪ್ರದೇಶ. ಎರಡನೇದು ತುಮಕೂರು ಹತ್ರ ಇರ್ತಕ್ಕಂಥದ್ದು, ಬೆಂಗಳೂರು ಹತ್ರ ಇರ್ತಕ್ಕಂಥದ್ದು. ಬೆಂಗಳೂರಿಂದ ಎಷ್ಟು 90 ಕಿಲೋಮೀಟರ್ ಆಗಿದೆ. 90 ಕಿಲೋಮೀಟರ್, 1.25 ಗಂಟೆ ಜರ್ನಿ. ಸೊ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಕ್ರಿಕೆಟ್ ಅಸೋಸಿಯೇಷನ್ ಅವರು ನನಗೂ ಕೂಡ ಮನವಿ ಮಾಡಿದ್ರು. ನಾವು ತುಮಕೂರಿನಲ್ಲಿ ಮಾಡ್ತಾ ಇದ್ದೀವಿ, ತುಮಕೂರಿನಲ್ಲಿ ಜಾಗ ಕೊಡಬೇಕು, ಮೈಸೂರಿನಲ್ಲಿ ಮಾಡ್ತೀವಿ, ಮೈಸೂರಿನಲ್ಲಿ ಜಾಗ ಕೊಡಬೇಕು ಅಂತ ಹೇಳ್ತಾರೆ. ಮೈಸೂರಿನಲ್ಲೂ ಕೂಡ ಹೇಗೆ ತುಮಕೂರಿನಲ್ಲಿ ಜಾಗ ಕೊಟ್ಟಿದ್ದಾರೆ KDB ಇಂದ, ಮೈಸೂರಿನಲ್ಲೂ ಕೂಡ ಸರ್ಕಾರಿ ಜಮೀನನ್ನ ಕೊಡುತ್ತೇವೆ. ಆದರೆ ನೀವು ಇಲ್ಲಿ ಈ ಭಾಗದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಬಹಳ ಜಾಸ್ತಿ ಇದೆ. ಕ್ರಿಕೆಟ್ ನೋಡ್ತಕ್ಕಂಥ ಜನರು ಬಹಳ ಜನ ಇದ್ದಾರೆ. ಮತ್ತೆ ಈ ಭಾಗದಲ್ಲಿ ಕ್ರಿಕೆಟ್ ಬೆಳೀಲಿಕ್ಕೆ ಅವಕಾಶವನ್ನ ಕಲ್ಪಿಸ್ತಾರೆ. ಕ್ರಿಕೆಟ್ ಬೆಳೀಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು. ಈಗ ಹೇಳ್ತಾ ಇದ್ರು ಯಾರು, ನಮ್ಮ ರಾಜಣ್ಣ ಹೇಳ್ತಾ ಇದ್ರು, ರಾಜಣ್ಣವರು ಹೇಳ್ತಾ ಇದ್ರು, ಬೇರೆಯವರು ಕೂಡ ಹೇಳ್ತಾ ಇದ್ರು. ಇದು ಈ ಏರಿಯಾ ಒಂದು ಅಭಿವೃದ್ಧಿ ಆಗೋದ್ರ ಜೊತೆಗೆ ಅನೇಕ ಹುದ್ದೆಗಳನ್ನು ಸೃಷ್ಟಿ ಮಾಡ್ತದೆ, ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ. ಯಾಕಂದ್ರೆ ಈಗ ಪರಮೇಶ್ವರ್ ಅವರು ಹೇಳ್ತಾ ಬರ್ತಾ ಇದ್ರು, ಈ ಕ್ರಿಕೆಟ್ ಸ್ಟೇಡಿಯಂ ಇಲ್ಲ ಆಗ್ತದೆ ಅಂತ ಗೊತ್ತಾದ ತಕ್ಷಣ ಒಂದು ಎಕರೆಗೆ 50,000 50 ಲಕ್ಷ 50 ಲಕ್ಷ ಜಾಸ್ತಿ ಆಗ್ಬಿಡ್ತು ನೋಡಪ್ಪ ಸುರೇಶ್ ಗೌಡ. ರಾಷ್ಟ್ರೀಯ ಹಂತದಲ್ಲಿ ಇವೆಲ್ಲ ನಡೀತಾ ಇದೆ. ಅದೆಲ್ಲ ನೀನು ಮನವಿ ಮಾಡೋದಿದ್ದೇ
ಕೇಳ್ತೇವೆ? ನಮ್ಮ ಸರ್ಕಾರ ದುಡ್ಡೇ ಇಲ್ಲ ಅಂತ ಹೇಳೋದು ಒಂದ್ ಕಡೆ, ಕೇಳೋದು ಒಂದ್ ಕಡೆ, ಎಲ್ಲಿಗೆ ಕೇಳ್ತೇವೆ? ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವಿವಿಧ ಕಾಮಗಾರಿ ಶಂಕುಸ್ಥಾಪನೆ ಹಾಗೂ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದರು. ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟ ಮೇಲೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಎಲ್ಲ ಕಾರ್ಯಕ್ರಮಗಳನ್ನು ನಿಲ್ಲಿಸಿ ಬಿಟ್ಟಿದ್ದಾರೆ ಎಂದು ಟೀಕಿಸುತ್ತಾರೆ. ಇಂದು ಇಷ್ಟೊಂದು ಕೋಟಿ 1.5 ಲಕ್ಷದ ಜನರಿಗೆ ನಾವು ಸವಲತ್ತುಗಳನ್ನ ಒದಗಿಸಿಕೊಟ್ಟಿದ್ದೇವೆ, ಶಂಕುಸ್ಥಾಪನೆ ಮಾಡಿದ್ದೇವೆ. ಹೇಗೆ ಸಾಧ್ಯವಾಯಿತು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಗಳು ಮಾಡಬೇಕು, ನಾನು ಬೇಡ ಎನ್ನುವುದಿಲ್ಲ, ಆದರೆ ಸತ್ಯಾತ್ಮಕ ಟೀಕೆಗಳನ್ನ ಸ್ವಾಗತಿಸುತ್ತೇನೆ. ಇಲ್ಲವಾದಲ್ಲಿ ಜನ ತಿರಸ್ಕರಿಸುತ್ತಾರೆ. ಯಾವುದೇ ದೇಶ ಅಭಿವೃದ್ಧಿ ಆಗಬೇಕಾದರೆ ರಾಜ್ಯ ಅಭಿವೃದ್ಧಿಯಾಗಬೇಕು. ರಾಜ್ಯ ಅಭಿವೃದ್ಧಿಯಾಗಬೇಕಾದರೆ ಜಿಲ್ಲೆಗಳು ಅಭಿವೃದ್ಧಿಯಾದರೆ ಮಾತ್ರ ರಾಜ್ಯ ಅಭಿವೃದ್ಧಿಯಾಗಲು ಸಾಧ್ಯ. ಸಮಾಜದಲ್ಲಿರುವ ಬಡವರು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲಾ ಧರ್ಮ ಜನರು ಅಭಿವೃದ್ಧಿಯಾಗಬೇಕು ಎಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದರು. ನುಡುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನೆರವೇರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಸಹ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗೋಣ. ಇದೀಗ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹಾಗೂ ಎಲ್ಲ ಗಣ್ಯರು ಸಹ ಈ ದೀಪ ಬೆಳಗಿಸುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ, ಶ್ರೀ ಕೆ ಎನ್ ರಾಜಣ್ಣ ಹಾಗೂ ಎಲ್ಲ ಗಣ್ಯರು ಇದೀಗ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಟಿ ವಿ ಜಯಚಂದ್ರ, ಬಾಣ ಬಿರುಸುಗಳ ಅದ್ಭುತ ಹಿನ್ನೆಲೆಯೊಂದಿಗೆ ದೀಪ ಬೆಳಗಿಸುವಂತಹ ಕಾರ್ಯವನ್ನ ಇದೀಗ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ನೆರವೇರಿಸಿದ್ದಾರೆ. 30 ಕೋಟಿ ರೂಗಳ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಹಾಗೂ ವಿವಿಧ ಯೋಜನೆಗಳ 1.5 ಲಕ್ಷ ಫಲಾನುಭವಿಗಳಿಗೆ ಸರ್ಕಾರದ ಸವಲತ್ತುಗಳ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ನಮಸ್ಕಾರಗಳು. ಈ ಐತಿಹಾಸಿಕ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲೆಯ ಜನತೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮಕ್ಕಳಿಗೆ ಬಿಸಿ ಊಟ ಕೊಡೋದ್ರಿಂದ ಹಿಡಿದು ಶ್ರೀ ಶಕ್ತಿ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಹಿಡಿದು ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಏನೇ ಕಾರ್ಯಕ್ರಮ ಇದ್ರೂ ಕೂಡ ನಾವೆಲ್ಲ ಕೂಡ ಕೊಟ್ಕೊಂಡು ಇವತ್ತು ಜನರ ಬದುಕನ್ನ ಕೊಟ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಇತಿಹಾಸ ನಮ್ಮ ಪಕ್ಷ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಇವತ್ತು ನಾವು ನಮ್ಮ ಸಾಧನೆ ಬಗ್ಗೆ, ನಮ್ಮ ಸ್ವಾಭಿಮಾನದ ಬಗ್ಗೆ, ಬದುಕಿನ ಬಗ್ಗೆ ಇವತ್ತು ನಾವು ಈಗ 5ನೇ ತಾರೀಕು ಕೂಡ ನಮ್ಮ ಪಕ್ಷದ ಆಶ್ರಯದಲ್ಲಿ, ಅನೇಕ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ, ಸ್ವಾಭಿಮಾನಗಳ ಜೊತೆಯಲ್ಲಿ ಸೇರಿ 5ನೇ ತಾರೀಕು ಕೂಡ ಹಾಸನದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಇತಿಹಾಸವನ್ನು ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಒಬ್ಬ ವ್ಯಕ್ತಿ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಮುಖ್ಯ ಅಲ್ಲ, ಆ ನಾಯಕ ಎಷ್ಟು ಜನರ ಬದುಕನ್ನ ಬದಲಾವಣೆ ಮಾಡೋದು ಮುಖ್ಯ. ಇದೇ ಕಾಂಗ್ರೆಸ್ ಸರ್ಕಾರದ ಧೋರಣೆ ಅನ್ನೋದ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಂಗೆ ಬಂಧುಗಳೇ, ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಹಂಗೆ ಅವಕಾಶ ಕೊಟ್ಟಂತ ನಿಮಗೆ, ನಮಗೆ
ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ಖಂಡಿತ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ. ಇವತ್ತು ತಾವೆಲ್ಲ ಸೇರಿ ನಮಗೆ ಬೆಂಬಲವಾಗಿ ನಿಂತಿದ್ದೀರಿ. ನಿಮ್ಮ ಆಶ್ರಯ ಮುಂದುವರಲಿ. ಒಂದು ಬಲಿಷ್ಠವಾದಂಥ ಸರ್ಕಾರ ಇದೆ. ನನ್ನ ಎಲ್ಲ ವಿರೋಧ ಪಕ್ಷದ ನಾಯಕರುಗಳಿಗೆ ಹೇಳೋದಿಷ್ಟೇ, ನಮಗೆ ಜಾತಿ ಧರ್ಮ ಪಕ್ಷ ಭೇದ ಇಲ್ಲ. ಜನರ ಕಲ್ಯಾಣ ಮುಖ್ಯ. ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ. ನೀವು ನಾವೆಲ್ಲ ಸೇರಿ ಒಟ್ಟಿಗೆ ಈ ರಾಜ್ಯದ ಜನತೆಗೆ ಬುದ್ಧಿಯನ್ನ ಕಲಿಸುವಂಥದ್ದು ಏನು ಅವಶ್ಯಕತೆ ಇಲ್ಲ. ಜನರು ಬಹಳ ಪ್ರಜ್ಞಾವಂತಿದ್ದಾರೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಯಾವಾಗಲೂ ಕೂಡ ಅವರು ನಮಗೆ ಆಶ್ರಯವಾಗಿ ನಿಂತ್ಕೊಳ್ತಾರೆ. ಈ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಯಾವುದೇ ಪಕ್ಷಕ್ಕೆ ಸೇರಿದವರಾಗಿರಲಿ, ಯಾವುದೇ ಜಾತಿಗೆ ಸೇರಿದವರಾಗಿರಲಿ, ಅವ್ರು ಯಾರೂ ಕೂಡ ಇವತ್ತು ಹಸುವಿನಿಂದ ಬಳಲ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾನು ಧೈರ್ಯವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ಒಂದು ಪುಣ್ಯದ ಕಾರ್ಯಕ್ರಮದ ರೂವಾರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ನಾವು ಯಾರೂ ಮರಿಬಾರ್ದು. ಬಹಳಷ್ಟು ಜನ ಹೇಳ್ಬೋದು, ನಮ್ಮ ಸುರೇಶ್ ಗೌಡನೇ ಭಾಷಣ ಹೊಡೆದ್ಬಿಡ್ತಾರೆ ಕೆಲವು ಸರಿ. ಅನ್ನಭಾಗ್ಯ ಕಾರ್ಯಕ್ರಮ ಅಂದರೆ ಬಿಡ್ರಿ, ಸಿದ್ದರಾಮಯ್ಯನವ್ರೇನು ಮನೆಯನ್ನು ತಂದುಕೊಟ್ಟಿಲ್ಲ ಅಂತ ಹೇಳ್ಬಿಡ್ತಾರೆ. ನಾವು ಅವ್ರಿಗೆ ಹೇಳ್ಬೋದು, ನಮ್ಮ ಕೃಷ್ಣಪ್ಪನಿಗೂ ಹೇಳ್ಬೋದು ಬೇಕಾದ್ರೆ, ನಿಮ್ಮ ಮುಖ್ಯಮಂತ್ರಿಗಳೆಲ್ಲ ಇದ್ರಲ್ಲಪ್ಪ, ಅವಾಗ ಯಾಕಪ್ಪ ಕೊಡಲಿಲ್ಲ ಕಾರ್ಯಕ್ರಮ? ಅವ್ರೇನು ಮನೆಯನ್ನು ತಂದು ಕೊಡ್ತಾ ಇದ್ರಾ? ಅವ್ರೇನು ಮನೆಯನ್ನು ತಂದು ಕೊಡ್ತಾ ಇಲ್ಲ. ಆದರೆ ಯಾಕಿದ್ರೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಡವರ ಕಷ್ಟವನ್ನು, ಬಡವರ ಹಸಿವನ್ನು ನೀಗಿಸ್ತಕ್ಕಂಥ ಮನಸ್ಥಿತಿ ಯಾರಲ್ಲಿರುತ್ತೋ ಅವರು ಮಾತ್ರ ಆ ರೀತಿಯ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯವೇ ಹೊರತು ಆ ಬಡವರ ಕಷ್ಟವನ್ನು ಅರಿಯದೇ ಇದ್ದವರು ಯಾರೂ ಕೂಡ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು. ಸಮಯದ ಅಭಾವದಿಂದ ಎಲ್ಲ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗದೆ ಇದ್ರೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು ಪ್ರಸ್ತಾಪಿಸಿದ ಹಾಗೆ ನಾವೆಲ್ಲ ನುಡಿದಂತೆ ನಡೆದಿದ್ದೇವೆ. ಬಹಳಷ್ಟು ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಈ ದೇಶದಲ್ಲಿ ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು, ಸಮಾಜ ನಿರ್ಮಾಣ ಆಗಬೇಕು, ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು, ಜಾತ್ಯತೀತ ರಾಷ್ಟ್ರ ಆಗಬೇಕು. ಇದನ್ನು ಮಾಡ್ತಕ್ಕಂಥದ್ದು ನಮ್ಮ ಗುರಿ ಅಂತಕ್ಕಂಥದ್ದನ್ನು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಜನ ನಮ್ಮ ಮೇಲೆ ಟೀಕೆ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಬಿಟ್ಟ ಮೇಲೆ, ಚಂದ್ರಶೇಖರ್ ಗೌಡ, ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಎಲ್ಲ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದ್ದಾವೆ. ಇದೇನು ಇವತ್ತು ಇಷ್ಟೊಂದು ಕೋಟಿ ರೂಪಾಯಿಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮಾಡಿದೀವಲ್ಲ, ಅಭಿವೃದ್ಧಿ ಕೆಲಸಗಳು ಎಲ್ಲಿ ನಿಂತಿದ್ದಾವೆ? ಇಷ್ಟೊಂದು ಸವಲತ್ತುಗಳು ಕೊಟ್ಟಿದ್ದು, 1.5 ಲಕ್ಷ ಜನರಿಗೆ ಸವಲತ್ತುಗಳನ್ನು ಕೊಟ್ಟಿದ್ದೇವೆ. ಇಟ್ಸ್ ನಾಟ್ ಎ ಸ್ಮಾಲ್ ಜೋಕ್. ಎಲ್ರಿಗೂ ಕೊಟ್ಟಿದ್ದೇವೆ. ಜನವರಿನಲ್ಲಿ ಕೊಟ್ಟಿದ್ದೇವೆ, ಈಗ ಡಿಸೆಂಬರ್ನಲ್ಲಿ ಕೊಡ್ತಾ ಇದ್ದೀವಿ. ಕಳೆದ ವರ್ಷ ಕೊಟ್ಟಿದ್ದೇವೆ, ಈ ವರ್ಷ ಕೊಟ್ಟಿದ್ದೇವೆ. ಅದರಿಂದ ಟೀಕೆಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಟೀಕೆ ಮಾಡಬೇಕು, ನಾನು ಮಾಡಬಾರದು ಅಂತ ಹೇಳಕ್ ಹೋಗಲ್ಲ. ಟೀಕೆಗಳು ಸ್ವಾಗತ, ಆದರೆ ರಚನಾತ್ಮಕವಾದಂಥ ಟೀಕೆಗಳಿದ್ದಾಗ ಮಾತ್ರ ಅವಕ್ಕೆ ಸ್ವಾಗತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲದೆ ಹೋದರೆ ಜನ ಅದನ್ನು, ಆ ಟೀಕೆಗಳನ್ನು, ಸತ್ಯಾಂಶದಿಂದ ಕೂಡಿಲ್ಲೇ ಇರ್ತಕ್ಕಂಥ ಟೀಕೆಗಳನ್ನು ಜನ ತಿರಸ್ಕಾರ ಮಾಡ್ತಾರೆ. ಅವತ್ತೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಇವತ್ತು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಸುಮಾರು 1250 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ, 1.5 ಲಕ್ಷ ಫಲಾನುಭವಿಗಳಿಗೆ ಇವತ್ತು ಸರ್ಕಾರದ ಸವಲತ್ತುಗಳನ್ನು ಹಂಚುವಂತ ಈ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಐತಿಹಾಸಿಕವಾದದ್ದು ಅಂತೇಳಿ ನಾನು ಅನ್ನೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಬೆಂಗಳೂರು
ತುಮಕೂರು ಬೆಂಗಳೂರಿಗೆ ಬಹಳ ಹತ್ತಿರವಾಗಿರ್ತಕ್ಕಂಥ ಪಟ್ಟಣ, ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ತುಮಕೂರು ಇವತ್ತು ಅಭಿವೃದ್ಧಿಯ ಕಡೆ ದಾಪುಗಾಲಿನಿಂದ ಹೋಗ್ತಾ ಇದೆ ಅನ್ನೋದನ್ನ ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಈಗಾಗಲೇ ತುಮಕೂರಿನಲ್ಲಿ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಕೈಗಾರಿಕಾ ಘಟಕವನ್ನು ಸ್ಥಾಪನೆ ಮಾಡುವ ಸಲುವಾಗಿ ಸುಮಾರು 20,000 ಎಕರೆ ಭೂಮಿಯನ್ನ ಸರ್ಕಾರ ಅಕ್ವೈರ್ ಮಾಡಿ ಕೈಗಾರಿಕೆಗಳಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾನು ನೆನಪಿಸ್ತೇನೆ. ಅದೇ ಪ್ರಕಾರ ತುಮಕೂರಿನಿಂದ ರಾಯದುರ್ಗವರೆಗೆ, ತುಮಕೂರಿನಿಂದ ದಾವಣಗೆರೆಗೆ ರೈಲ್ವೆ ಯೋಜನೆಗಳನ್ನು ಮಾಡಿ ಜನಸಮುದಾಯಕ್ಕೆ ಅನುಕೂಲ ಆಗುವಂಥ ಕೆಲಸವನ್ನು ಕೂಡ ಇವತ್ತು ನಾವು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆಯಾಗಿ ಮಾಡೋದಕ್ಕೆ ಹೊರಟಿದೆ. ಈಗ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಅಡಿಗಲ್ಲನ್ನು ಹಾಕಿ ಬಂದಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವದಲ್ಲೇ ತುಮಕೂರು ವಿಶ್ವದ ಭೂಪಟದಲ್ಲಿ, ಅದರಲ್ಲೂ ವಿಶೇಷವಾಗಿ ಕ್ರಿಕೆಟ್ ಕ್ಷೇತ್ರದ ಭೂಪಟದಲ್ಲಿ ತುಮಕೂರು ಇನ್ನು ಮುಂದೆ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಬಹಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ. ಇಂದು ತುಮಕೂರಿನಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಈ ವೇಳೆ ಮಹಿಳೆಯೊಬ್ಬರು ತಾವು ಹಲವು ದಿನಗಳಿಂದ ನಮ್ಮ ಸಮಸ್ಯೆಯನ್ನು ಹೇಳಿಕೊಂಡರೂ ಯಾರೂ ಕೇಳುತ್ತಿಲ್ಲ ಎಂದು ಕೆಲಕಾಲ ಅಳಲನ್ನು ತೋಡಿಕೊಂಡರು. ನಾವು ಶಾಸಕರಾದ ಟಿ.ಬಿ. ಜಯಚಂದ್ರ ಅವರನ್ನು ಕೇಳಿಕೊಂಡರೂ ಕೂಡ ಸ್ಪಂದಿಸಿಲ್ಲ. ನಾನು ಒಂಟಿ ಮಹಿಳೆ, ನನಗೆ ಉಳಿದುಕೊಳ್ಳಲು ಸ್ವಂತ ಮನೆ ಇಲ್ಲ, ಒಂದು ಸೂರು ನೀಡಿ ಎಂದು ಎಷ್ಟೇ ಬಾರಿ ಕೇಳಿಕೊಂಡರೂ ಯಾರೂ ಸಹಾಯ ಮಾಡುತ್ತಿಲ್ಲ. ಬೆಂಗಳೂರಿನ ವಿಧಾನಸೌಧಕ್ಕೆ ಹೋಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರನ್ನ ಬೇಡಿಕೊಂಡಿದ್ದೇನೆ, ಅವರು ನನಗೆ ಸ್ಪಂದಿಸಿಲ್ಲ. ಇತ್ತ ಟಿ.ಬಿ. ಜಯಚಂದ್ರ ಅವರನ್ನು ನನಗೆ ಸೂರು ಕೊಡಿ, ಇಲ್ಲ ಸಾಯಲು ಬಿಡಿ ಎಂದು ಕೇಳಿಕೊಂಡರೆ ಹೋಗಮ್ಮ ಸಾಯಿ ಎಂದು ಹೇಳುತ್ತಾರೆ. ಒಬ್ಬ ಶಾಸಕರಾಗಿ ಅವರ ನಡವಳಿಕೆ ಸರಿಯೇ, ದಯಮಾಡಿ ನನಗೆ ಸಹಾಯ ಮಾಡಿ ಎಂದು ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು. ಶಾಸಕರ ಮನೆಯಲ್ಲಿ ರಾತ್ರಿ 9 ಗಂಟೆವರೆಗೂ ಕಾದಿದ್ದೀನಿ ನಾನು. ಮಕ್ಕಳನ್ನ ತಗೊಂಡು ಯಾವುದೇ ರೀತಿ ಸ್ಪಂದಿಸಲಿಲ್ಲ ಅವರು. ಮಹಿಳೆಯರಿಗೆ ಯಾವುದೇ ರೀತಿ ಸಹಕಾರ ನೀಡಿಲ್ಲ ಅವರು. ಅದಕ್ಕೆ ಇಲ್ಲಿವರೆಗೂ ನಾನು ಬಂದಿದ್ದೀನಿ. ಸಂತೋಷ ಅವ್ರ ಮನೆ ಚಿಕ್ಕನಹಳ್ಳಿ ಶಿವಾಗಿ ಕೊಟ್ಟಿದ್ದೀನಿ. ಮನೆ ಇಲ್ವಾ? ಶಾಸಕರು ಬಂದು ಟಿ.ಬಿ. ಜಯಚಂದ್ರ ಸರ್ ಏನ್ ಹೇಳ್ತಾರೆ? ಕೇಳಿದ್ರೆ ಏನ್ ಹೇಳ್ತಾರೆ? ಕೇಳಿದ್ರೆ ಕೊಡ್ತೀವಿ, ಕೊಡೋ ಸಮಯದಲ್ಲಿ ಕೊಡೋವರೆಗೂ ನೀವೆಲ್ಲಾದ್ರೂ ಸಾರಿ ನೀವು ಸರ್, ನಾವು ಮಕ್ಕಳನ್ನ ತಗೊಂಡು ಸಾಯ್ಬೇಕಂದ್ರೆ ಸಾರಿ ನೀವು. ಜಯಚಂದ್ರ ಸರ್ ಅವರು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ. ರಾತ್ರಿ 9 ಗಂಟೆವರೆಗೂ ಅವ್ರ ಮನೆ ಹತ್ರ ಸರ್. 1 ವರ್ಷದಿಂದ ಜನತಾ ಕಾರ್ಯಕ್ರಮ ಆಯ್ತಲ್ಲ, ಜನತಾ ಕಾರ್ಯಕ್ರಮದಲ್ಲಿ ಸ್ಪಾಟ್ ಅಲ್ಲೇ ಅವ್ರ ಬಗ್ಗೆ ಹರಿಸ್ತೀವಿ ಅಂತ ಹೇಳಿದ್ರು. ಕಾನೂನುಬದ್ಧವಾದಂತಹ ಒಂದು ಕಾರ್ಯಗಳನ್ನ ಕಾನೂನುಬದ್ಧವಾಗಿ ನಾವು ಬಗೆಹರಿಸ್ತೀವಿ, ನಮ್ಮ ಕೈಲಾಗಿದ್ದು ನಾವು ಸ್ಪಾಟ್ ಅಲ್ಲಿ ಏನಿದೆ ಅದು ಬಗೆಹರಿಸ್ತೀವಿ ಅಂತ ಹೇಳಿದ್ರು. ನಾವು ಜನತಾ ಕಾರ್ಯಕ್ರಮದಿಂದ ಹಿಡಿದು ಇದುವರೆಗೂ ಕೂಡ ಒಂದು ನೆಲೆಗಾಗಿ ಆ ಮಕ್ಕಳನ್ನ ತಗೊಂಡು ಕೈಲಾಗಿದ್ದ ಗಂಡನ್ನ ತಗೊಂಡು ಹೋರಾಡ್ತಾ ಇದ್ದೀನಿ. ಒಂದು ನೆಲೆ ಕಲ್ಪಿಸ್ಕೊಳಕ್ ಆಗ್ತಿಲ್ಲ ಅವ್ರ ಕೈ. ಏನ್ ಮಾಡ್ಬೇಕು ನಾವು? ಒಂದು ಕುಟುಂಬ ಏನಾದ್ರೂ ಮಾಡ್ಕೊಂಡು ಸತ್ರೆ ಹಿಡಿದು ಶಾಸಕರವರೆಗೂ ಬರ್ತಾರೆ. ಹೌದಲ್ವಾ? ಅವ್ರ ಮನೆಯಲ್ಲಿ ಸರ್ ದುಡಿಯೋ ವಿಚಾರ ಬಂದ್ರೆ ದುಡಿಯಕ್ಕೆ ನಾನು ಬಂದ್ರೆ ಚಿಕ್ಕ ಮಕ್ಕಳು ಇನ್ನ ನಾವು ಯಾವುದು ದೊಡ್ಡವಾಗಿಲ್ಲ ಬಿಡು, ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ಅಂತ ನೋಡಿ ನೀವೇ ಇದ್ದೀರಾ. ಮಕ್ಕಳನ್ನ ಬಿಟ್ಟು ಇವಾಗಿನ ಕಾಲದಲ್ಲಿ ಭ್ರಷ್ಟಾಚಾರ ಏನಿದೆ ನಡೀತಾ ಇದೆ. ಮತ್ತೆ ಚಿಕ್ಕ ಮಕ್ಕಳು ಕೂಡ ಏನಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತು. 3 ವರ್ಷದ ಮಕ್ಕಳು ದರ್ಗದಲ್ಲಿ ಮೊಬೈಲ್ ನಂಬರ್ ಹೇಳಿ ಸರ್. ಬಾಡಿಗೆ ಮನೇಲಿ 4 ತಿಂಗಳು ಬಾಡಿಗೆ ಕಟ್ಟಬೇಕು. ಮನೆ ಬೀಗ ಕೂಡ ಹಾಕಿದ್ದಾನೆ, ಅದು ವಿಡಿಯೋ ಕೂಡ ಮಾಡಿದ್ದಾರೆ ಶಾಸಕರು. ಮೊಬೈಲ್ ನಂಬರ್ ಹೇಳಿ ಸರ್. ಏನ್ ಮಾಡಿ ನಿಮ್ಮ ಮನೆ ನಿವೇಶನ ಬೇಕೀಗ ನಮಗೆ ತಾತ್ಕಾಲಿಕವಾಗಿ ನಿವೇಶನ ಮಾಡಬೇಕು. ತಾತ್ಕಾಲಿಕವಾಗಿ ನಿವೇಶನ ಎತ್ತಿದೆಯಲ್ಲ ಅಂತ ಒಂದು ಆಸರೆಗೆ ಯಾವುದೇ ಪಕ್ಷ ಆಗಲಿ ಮಾಡ್ತಾರೆ, ಯಾವುದೇ ಪಕ್ಷ ಆಗಲಿ ಮಾಡ್ತಾರೆ. ಆದರೂ ಕೂಡ ನಮ್ಮ ಜಯಚಂದ್ರ ಸರ್ ಮೇಲೆ ನಮಗೆ ತುಂಬ ನಂಬಿಕೆ ಇತ್ತು. ನನಗೆ ತಂದೆ ಇಲ್ಲ, ಅದನ್ನು ಹೇಳಿದ್ದೀನಿ ಸರ್, ನಿಮ್ಮನ್ನ ತಂದೆ ಸ್ಥಾನದಲ್ಲಿ ಇಟ್ಟಿದ್ದೀವಿ, ನಮ್ಗೆ ಯಾವುದೇ ರೀತಿ ಒಂದು ಆಸರೆಯನ್ನು ಮಾಡಿಕೊಡ್ರಿ ನೀವು ಅಂತ ಹೇಳಿಬಿಟ್ಟು ಆ ಜನತಾ ಕಾರ್ಯಕ್ರಮದಿಂದ ಹಿಡಿದು ಇದುವರೆಗೂ 1 ವರ್ಷದಿಂದನೂ ಅವ್ರಿಗೆ
ಹಿಂದೆನೇ ಓಡಾಡ್ತಾ ಇದ್ದೀವಿ. ಯಾವುದೇ ರೀತಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ನಗರಸಭೆಗೆ ಹೋಗಿದ್ದೀವಿ, ತಹಶೀಲ್ದಾರ್ ಹತ್ರ ಹೋಗಿದ್ದೀವಿ, ಇಲ್ಲಿಂದ ಬೆಂಗಳೂರು ವಿಧಾನಸೌಧಕ್ಕೆ ಜಮೀರ್ ಅಹಮದ್ ಸರ್ನು ಮೀಟ್ ಮಾಡಿದ್ದೀವಿ. ನಾವು ಮನೆ ಬೇಕು, ನನಗೆ ತಾತ್ಕಾಲಿಕವಾಗಿ ಕಳ್ಕೊಡಿ, ನೀವು ಕಾನೂನು ಪ್ರಕಾರ ಯಾವ್ದು ಬೇಕಾದರೂ ಕೊಡುವಂತೆ. ಒಂದು ಕುಟುಂಬನ ರಕ್ಷಣೆ ಮಾಡುವಂಥ ಹಕ್ಕು ಕರ್ನಾಟಕ ಸರ್ಕಾರಕ್ಕಿದೆ. ರಕ್ಷಣಾ ಹಕ್ಕಿನಲ್ಲಿ ಇದೆ. ಅದು ಒಂದು ಕುಟುಂಬನ ರಕ್ಷಣೆ ಮಾಡುವಂಥ ಹಕ್ಕು ಯಾವ ಸರ್ಕಾರದಲ್ಲಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದೇ ಕಾನೂನಲ್ಲಿ ಅವರು ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ? ನಾವು ಸತ್ತೋಗ್ಬೇಕಾ ಅಂತ ಅಂದರೆ ಶಾಸಕರು ಹೇಳ್ತಾರೆ ಹೋಗಿ ಸಾಯಿ ಹೋಗಮ್ಮ ಅಂತಾರೆ. ಮತ್ತೆ ಎಲ್ಲಿಗೆ ಹೋಗ್ಬೇಕು? ಮತ್ತೆ ಹೇಳ್ತಾರೆ ಮೊನ್ನೆ ಗುರುವಾರ ದಿವಸ ಅವ್ರು ದೆಹಲಿಗೆ ಹೋಗ್ಬೇಕಂತ ಮುಂಚೆ ನಾವು ಗುರುವಾರ ದಿವಸ ಹೋಗಿದ್ದೀವಿ. ಅದು ತಹಶೀಲ್ದಾರ್ ಕಚೇರಿ ಮುಂದೆ ಕಾರ್ ಮುಂದೆ ನಿಂತ್ಕೊಂಡು ಅಡ್ಡ ಆಡಿ ಇದೇ ಥರ ಜನ ಸೇರಿಸಿ ನಾನು ಕೇಳಿದ್ದೀನಿ. ಆದರೂ ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ. ನಾನು ಅದಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ. ನಾನು CMನ ಮೀಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಈ ಕಾರ್ಯಕ್ರಮದಿಂದಾಗಲಿ ನಮಗೆ ರಕ್ಷಣೆ ನೀಡ್ತಾರೆ ಅವರು ಅಂತ ಗೊತ್ತಾಗುತ್ತೆ. ನೀವೇನು ಕೆಲಸ ಮಾಡ್ತೀರಾ? CM ಮಾಡ್ಕೊಡ್ತಾರೆ ಹೋಗಮ್ಮ. ಅಲ್ಲ, ನೀವು ಯಾವ ಯೋಜನೆಯಲ್ಲಿ ಮನೆ ಅಲ್ಲ ಇವಾಗ ಮೀಟ್ ಮಾಡೋಕೆ ಕೊಡಲ್ಲ. ನಾವು ನಮಗೆ ಅಧಿಕಾರ ಕೊಟ್ಟಿಲ್ಲಮ್ಮ. ಅವ್ರು ಲೇಡಿ ಪೊಲೀಸ್ ಹೇಳಿದ್ದು. ಯಾಕೆ ಮೀಟ್ ಮಾಡೋಕೆ ಕೊಡಲ್ಲ? ಇದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಳ್ಳಿಯಲ್ಲಿರುವ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು. ಸಾಮಾಜಿಕ ಹೋರಾಟಗಾರ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ವೀರಭದ್ರಸ್ವಾಮಿ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ತಿಕ ಮಾಸದ ವಿಶೇಷ ಪೂಜೆ ಹೋಮ ಹವನಗಳನ್ನು ನಡೆಸಲಾಯಿತು. ನೂರಾರು ಜನರಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಕಲ್ಪಿಸುವ ಮೂಲಕ ದೇವರ ಆಶೀರ್ವಾದಕ್ಕೆ ಪಾತ್ರರಾದರು. ದೃಷ್ಟಿದೋಷ ಸಂಚಾರಗಾಲೆ ಸಂಭಾವಿತ ಅಪಘಾತ ಭಯ ಅಪಮೃತ್ಯು ಭಯ ಸರ್ವಭಯ ಸತ್ತು ಕತ್ತಲವಿಲ್ಲದೆ ಮನೆ ಬಿಟ್ಟು ಆಳಿಸಬೇಕು. ಸತ್ಯದಲ್ಲಿ ಹರಿಶ್ಚಂದ್ರ, ಧರ್ಮದಲ್ಲಿ ಧರ್ಮರಾಜ, ಭೋಗ ವಿಳಾಸಕ್ಕಾಗಿದ್ದೇವೆ, ಇನ್ನು ರೂಪಿನಲ್ಲಿ ಮನ್ಮಥ. ಅಂತಹ ಧೀಮಂತ ಶರಣರಾಳಿದಂತಹ ನಾಡಿನೊಳೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಡಿಸೆಂಬರ್ 4 ಬುಧವಾರದಂದು ತಿಪಟೂರಿನ ಶ್ರೀ ಕೆಂಪಮ್ಮದೇವಿ ದೇವಸ್ಥಾನದಿಂದ ಬೃಹತ್ ಪ್ರತಿಭಟನಾ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ತಿಪಟೂರಿನ ಹಿಂದೂ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ತೋಂಟಾರಾಧ್ಯ ಡಾಕ್ಟರ್ ಶ್ರೀಧರ್ ತಿಳಿಸಿದರು.
ತಿಪಟೂರಿನ ಕೌಸ್ತುಭ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನೆರೆಯ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಇಸ್ಲಾಮಿಕ್ ಮೂಲಭೂತವಾದಿಗಳಿಂದ ದೌರ್ಜನ್ಯ ನಡೆಯುತ್ತಿದೆ. ಅವರ ಆಸ್ತಿ ಪಾಸ್ತಿ ಹಾಳು ಮಾಡಲಾಗುತ್ತಿದೆ, ಮನೆಗಳಿಗೆ ಬೆಂಕಿ ಹಚ್ಚುತ್ತಿದ್ದಾರೆ, ಪ್ರಾಣಹಾನಿಯಾಗುತ್ತಿದೆ, ಮಂದಿರಗಳನ್ನ ಒಡೆಯಲಾಗುತ್ತಿದೆ. ಇಂತಹ ಕೃತ್ಯಗಳ ವಿರುದ್ಧ ಶಾಂತಿಯುತ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಇಸ್ಕಾನ್ ಸಾಧು ಶ್ರೀ ಚಿನ್ಮಯ ಕೃಷ್ಣದಾಸರನ್ನು ಬಂಧಿಸಲಾಗಿದೆ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದವರ ಸೊಲ್ಲಡಗಿಸಲಾಗುತ್ತಿದೆ. ಇದನ್ನೆಲ್ಲ ನೋಡಿಯೂ ಅಲ್ಲಿನ ಸರ್ಕಾರ ಹಿಂದೂಗಳ ರಕ್ಷಣೆಗೆ ಮುಂದಾಗುತ್ತಿಲ್ಲ. ಹಿಂದೂಗಳ ಮೇಲಿನ ಇಂತಹ ದೌರ್ಜನ್ಯವನ್ನು ನಮ್ಮ ವೇದಿಕೆ ಉಗ್ರವಾಗಿ ಖಂಡಿಸುತ್ತದೆ. ಈ ಸಂಬಂಧ ಡಿಸೆಂಬರ್ 4ರಂದು ಬುಧವಾರ ಬೆಳಗ್ಗೆ 10:30ಕ್ಕೆ ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಮೆರವಣಿಗೆಯನ್ನ ನಗರದ ಶ್ರೀ ಕೆಂಪಮ್ಮ ದೇವಿ ದೇವಸ್ಥಾನದಿಂದ ಜಾಥಾ ಹಮ್ಮಿಕೊಳ್ಳಲಾಗಿದ್ದು, ದಯಮಾಡಿ ತಾಲೂಕಿನ ಎಲ್ಲಾ ಹಿಂದೂ ಬಾಂಧವರು ಭಾಗವಹಿಸಬೇಕಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು. ಅದು ಜನಜನಿತ ಯಾಕಂದರೆ ಬಟ್ ಕೆಲವೊಂದು ರಾಷ್ಟ್ರಗಳು, ಈಗ ಇಂಡೋನೇಷ್ಯಾ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಅಲ್ಲಿ ನಮ್ಮ ಹಿಂದೂ ಧರ್ಮದ ಕುರಿತಾದ ಒಂದು ಯಾವ ರೀತಿ ರೆಸ್ಪೆಕ್ಟ್ ಇದೆ ಅನ್ನೋದು ನೋಡ್ಬೋದು. ನೀವು ಅಲ್ಲಿ ಹೋದಾಗ ಗೊತ್ತಾಗತ್ತೆ. ಅಂಥ ಒಂದು ಆಡಳಿತಗಳು ಇದ್ದಾವೆ. ಆದರೂ ಅದು ಇಸ್ಲಾಂ ಆಡಳಿತ ಆದ್ರೂ ಅಲ್ಲಿ ನಮ್ಮ ಭಗವದ್ಗೀತೆಗೆ, ರಾಮಾಯಣಕ್ಕೆ, ಗಣೇಶನಿಗೆ ಕೊಡುವಂಥ ಪ್ರಾಮುಖ್ಯತೆ ನಮ್ಮ ದೇಶದಲ್ಲಿ ಕೊಡ್ತಾ ಇಲ್ಲ, ಪಠ್ಯಕ್ರಮದಲ್ಲಿದೆ. ಅಂಥ ಒಂದು ಸನ್ಮಾನ ಕೊಡ್ತಾ ಇರ್ತಕ್ಕಂಥ ದೇಶಗಳು ಇದ್ದಾವೆ, ಇಸ್ಲಾಂ ದೇಶಗಳು ಇದ್ದಾವೆ. ಆದರೆ ಅದು ಸಹಬಾಳ್ವೆ ಥರ ಆಗತ್ತೆ. ಬಟ್ ಇಲ್ಲಿ ಆ ಥರ ಆಗ್ತಾಯಿಲ್ಲ. ಅವರು ದೇಶ ಬಿಟ್ಟು ಹೋಗಲಿ ಅನ್ನೋ ಉದ್ದೇಶದಿಂದನೇ ಅವ್ರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೆ. ಮತ್ತು ಅವ್ರ ಆಸ್ತಿ ಪಾಸ್ತಿ ಲೂಟಿ ಹೊಡ್ಕೊಂಡ್ಬಿಟ್ಟು ಇವರು ಆರಾಮಾಗಿರೋಣ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ. ಇದು ಖಂಡನೀಯ ಅಂತ ನಾವು ದೌರ್ಜನ್ಯವನ್ನು ಅಲ್ಲಿನ ಮೂಲಭೂತವಾದಿ ಇಸ್ಲಾಂ ಸಂಘಟನೆಯವರು ಮಾಡ್ತಾ ಬಂದಿದ್ದಾರೆ. ನೀವೆಲ್ಲ ಪತ್ರಿಕೆ ಮಾಧ್ಯಮಗಳಲ್ಲೆಲ್ಲ ನೋಡಿರ್ಬೋದು. ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಒಂದು ದಯನೀಯ ಸ್ಥಿತಿ ಬಂದಿದೆ. ಯಾಕೆ ಅಂತಂದರೆ ಅವರ ಮೇಲೆ ಅಮಾನುಷವಾಗಿ ದೈಹಿಕವಾಗಿ ಹಲ್ಲೆಯನ್ನು ನಡೆಸ್ತಾ ಇದ್ದಾರೆ. ಅವರ ಆಸ್ತಿ ಪಾಸ್ತಿಗಳನ್ನೆಲ್ಲ ಲೂಟಿ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಯಾರು ಹಿಂದೂ ಸಮಾಜದ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥವ್ರ ವಿರುದ್ಧ ಯಾರು ಧ್ವನಿ ಎತ್ತೋ ಇದ್ದಾರೋ ಅವ್ರನ್ನೆಲ್ಲ ತಗೊಂಡೋಗಿ ಜೈಲಿಗೆ ಹಾಕ್ತಕ್ಕಂಥ ಒಂದು ಕ್ರಿಯೆ ನಡೀತಾ ಇದೆ. ಅಲ್ಲಿ ಇಸ್ಕಾನ್ನ ಒಂದು ಮುಖ್ಯಸ್ಥರಾದಂಥ ಶ್ರೀ ಕೃಷ್ಣಕಾಂತ ದಾಸ್ ಅವರನ್ನು, ಚಿನ್ಮಯ ಕೃಷ್ಣಕಾಂತ ದಾಸ್ ಅವರನ್ನು ಈಗಾಗಲೇ ಬಂಧಿಸಿದ್ದಾರೆ, ಅಕ್ರಮವಾಗಿ ಬಂಧಿಸಿದ್ದಾರೆ. ಮತ್ತು ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ, ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೆ, ಅಮಾನೀಯವಾದಂತಹ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಹಿಂದೂ ಜನಾಂಗದವರು ಒಂದು ದಯನೀಯ ಸ್ಥಿತಿಯಲ್ಲಿ ಬದುಕಬೇಕಾದಂಥ ಒಂದು ಅತಂತ್ರ ಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಒಂದು ಸನ್ನಿವೇಶದಲ್ಲಿ ಅಲ್ಲಿನ ಒಂದು ಸರ್ಕಾರ ತುಂಬ ನಿಷ್ಕ್ರಿಯವಾಗಿದೆ. ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಅವರ ಮೇಲೆ, ಅವರ ರಕ್ಷಣೆಗೆ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ಹಿಂದೂಗಳು ಅಲ್ಲಿ ಭಾಳ ಅತಂತ್ರ ಸ್ಥಿತಿಯಲ್ಲಿ ಎಡಗೈಲಿ ಜೀವ ಹಿಡ್ಕೊಂಡು ಬದುಕುವಂಥ ಒಂದು ಪರಿಸ್ಥಿತಿ ಬಂದಿದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ತಿಪಟೂರಿನ ಒಂದು ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ನಾವು 4ನೇ ತಾರೀಕು ಬುಧವಾರ ಬೆಳಗ್ಗೆ 10 ಈ ಒಂದು ಕೃತ್ಯವನ್ನು ಖಂಡಿಸಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಮೂಲಕ ನಾವು ನಮ್ಮ ಭಾರತ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳನ್ನ ರಕ್ಷಣೆ ಮಾಡಬೇಕು, ಅವರ ಆಸ್ತಿಪಾಸ್ತಿ ರಕ್ಷಣೆ ಮಾಡಬೇಕು ಅಂಥೇಳಿ ವಿಶ್ವ ಸಮುದಾಯದ ಸಹಯೋಗವನ್ನು ಪಡ್ಕೊಂಡು ಅವ್ರನ್ನ ರಕ್ಷಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡೋದಕ್ಕೋಸ್ಕರ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬರುವ ಬುಧವಾರ ಬೆಳಗ್ಗೆ 10 ಕೆಂಪಮ್ಮ ದೇವರ ದೇವಸ್ಥಾನದಿಂದ ನಾವು ಒಂದು ಮೆರವಣಿಗೆಯನ್ನು ಮಾಡಿ ನಂತರ ಜಯದೇವ ಹಾಸ್ಟೆಲಲ್ಲಿ ಒಂದು ಸಭೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅಲ್ಲಿ ನಮ್ಮ ಸಮುದಾಯದ ಮತ್ತು ಎಲ್ಲ ಸಮುದಾಯದ ಸ್ವಾಮೀಜಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತಿಪಟೂರಿನ ಮತ್ತು ಸುತ್ತಮುತ್ತಲ ಎಲ್ಲ ತಾಲ್ಲೂಕಿನ ಸಮಸ್ತ ಹಿಂದೂ ಬಾಂಧವರಿಗೆ ಮತ್ತು ಎಲ್ಲ ನಾಗರಿಕ ಬಂಧುಗಳಿಗೆ, ಬೇರೆ ಬೇರೆ ಸಮುದಾಯದ ನಾಗರಿಕ ಬಂಧುಗಳಿಗೆ ನಾನು ಆಹ್ವಾನ ನೀಡ್ತಾ ಇದ್ವಿ. ದಯಮಾಡಿ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಬಾಂಗ್ಲಾದೇಶಕ್ಕೆ ಇರತಕ್ಕಂಥ ಒಂದು ಹಿಂದೂಗಳ ರಕ್ಷಣೆ ಆಗಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ನಾನು ವಿನಯವಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ತುಮಕೂರು ಜಿಲ್ಲಾ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ ಹಿನ್ನೆಲೆಯಲ್ಲಿ ತುಮಕೂರಿನಿಂದ ಶಿರಾಗೆ ಹೋಗುವ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಬಸ್ಗಾಗಿ ಪರದಾಡುವ ಸ್ಥಿತಿ ಉಂಟಾಯಿತು. ತುಮಕೂರು ಜಿಲ್ಲೆಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಫಲಾನುಭವಿಗಳನ್ನು ಕರೆತರಲು ಜಿಲ್ಲಾಡಳಿತ ಒಟ್ಟು 750 ಬಸ್ಗಳನ್ನು ಈ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಶಿರಾ ತಾಲೂಕಿನಲ್ಲಿ ಒಟ್ಟು 42 ಪಂಚಾಯಿತಿಗಳಿದ್ದು, ಒಂದು ಪಂಚಾಯಿತಿಗೆ 3 ಬಸ್ರಂತೆ ಸುಮಾರು 125ಕ್ಕೂ ಹೆಚ್ಚು ಬಸ್ಗಳ ಅವಶ್ಯಕತೆ ಇದ್ದು, ಎಲ್ಲಾ ಬಸ್ ಸಿಬ್ಬಂದಿಯೂ ಕೂಡ ಫಲಾನುಭವಿಗಳನ್ನ ತುಮಕೂರಿನಲ್ಲಿ ನಡೆಯುವ
ಪಡೆಯುವ ಸಿಎಂ ಕಾರ್ಯಕ್ರಮಕ್ಕೆ ಕರೆತರಲು ತೆರಳಿದ್ರು. ಇತ್ತ ಕಡೆ ಪ್ರಯಾಣಿಕರು ಜಡಿ ಮಳೆಯಲ್ಲಿ ವಿದ್ಯಾರ್ಥಿಗಳು, ಹೆಣ್ಣು ಮಕ್ಕಳು, ವೃದ್ಧರು, ವಯಸ್ಸಾದವರು ಪರದಾಡುವ ಸ್ಥಿತಿ ಉಂಟಾಯಿತು. ಕೆಲ ಬಸ್ಗಳನ್ನು ಕಾರ್ಯಕ್ರಮಕ್ಕೆ ನಿಯೋಜನೆಗೊಂಡಿದ್ದರಿಂದ ಶಿರಾನಗರದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಳಿಲ್ಲದೆ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಪರದಾಡುವಂತಾಯಿತು. ಕೆಎಸ್ಆರ್ಟಿಸಿ ಸಿಬ್ಬಂದಿ ಸಿಎಂ ಕಾರ್ಯಕ್ರಮ ನಿಮಿತ್ತ ಬಸ್ಗಳ ಸೌಲಭ್ಯ ಕಡಿಮೆ ಇರುವುದರಿಂದ ಕಡಿಮೆ ಪ್ರಮಾಣದ ಬಸ್ ಸೌಲಭ್ಯವಿದ್ದು, ಹಾಗಾಗಿ ತಾವೆಲ್ಲರೂ ಅನುಸರಿಸಿಕೊಂಡು ಪ್ರಯಾಣಿಸುವಂತೆ ಪ್ರಯಾಣಿಕರಿಗೆ ಸೂಚಿಸಿದರು. ಬಸ್ಗಳ ಸೌಲಭ್ಯವಿಲ್ಲವೆಂದು ತಿಳಿದ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ನೂಕು ನುಗ್ಗಲಿನಿಂದ ಬಸ್ಗಳನ್ನು ಹತ್ತುತ್ತಿರುವುದು ಹಾಗೂ ಕುರಿಗಳಂತೆ ಬಸ್ಗಳಲ್ಲಿ ಪ್ರಯಾಣಿಕರನ್ನು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ತುಂಬುತ್ತಿರುವುದು ಕಂಡುಬಂತು. ಈ ಸಂಬಂಧ ಕೆಎಸ್ಆರ್ಟಿಸಿ ಅಧಿಕಾರಿಗಳನ್ನ ಈ ಬಸ್ ವ್ಯವಸ್ಥೆ ಹಾಗೂ ಅನಾನುಕೂಲದ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಾ ಎಂದು ಮಾತನಾಡಲು ಪ್ರಯತ್ನಿಸಿದರೆ ಮಾತನಾಡಲು ಹಿಂಜರಿದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಅಂತರ ಕಾಯ್ದುಕೊಂಡರು. ಅಲ್ಲಿಯ ಕೆಎಸ್ಆರ್ಟಿಸಿ ಸಿಬ್ಬಂದಿ ಹೇಳುವುದು, ಶಿರಾ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಪರ ಪಾಸಿಟಿವ್ ಸುದ್ದಿ ಮಾಡಿ ಸರ್ ಎಂದು ಕೇಳುವುದು ವಿಪರ್ಯಾಸವೆನಿಸಿತು.
ತಿಪಟೂರಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂದು ವಿಶ್ವ ಏಡ್ಸ್ ನಿರ್ಮೂಲನಾ ಕಾರ್ಯಕ್ರಮ ಆಚರಿಸಲಾಯಿತು. ಸರ್ಕಾರಿ ಆಸ್ಪತ್ರೆಯ ಪಿಜಿಸಿಎನ್ ರಕ್ಷಿತ್ ಗೌಡ ಮತ್ತು ತಿಪಟೂರು ತಾಲೂಕು ನಾಗರಿಕ ಜಾಗೃತಿ ವೇದಿಕೆ ಅಧ್ಯಕ್ಷ ರೇಣುಕಾರಾಧ್ಯ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ತಿಪಟೂರಿನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಮಹಮ್ಮದ್ ಅರಿಫ್ ಉಲ್ಲಾ ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕು ವೈದ್ಯಾಧಿಕಾರಿ ಶಿವಕುಮಾರ್ ಬಿ, ಇಒ ಚಂದ್ರಯ್ಯ, ತಿಪಟೂರು ರೋಟರಿ ಅಧ್ಯಕ್ಷ ಗವಿಯಣ್ಣ, ಖ್ಯಾತ ಹೃದ್ರೋಗ ತಜ್ಞ ವಿವೇಚನ್, ಸಿಂಡಿಕೇಟ್ ಮೆಂಬರ್ ರಾಜು ಉಪಸ್ಥಿತರಿದ್ದರು. ಈ ವೇಳೆ ನ್ಯಾಯಾಧೀಶರಾದ ಮಹಮ್ಮದ್ ಹರೀಫುಲ್ಲಾ ಮಾತನಾಡಿ, ಹಿಂದಿನ ಕಾಲದ ಏಡ್ಸ್ ಕಾಯಿಲೆಯ ರೀತಿ ಮತ್ತು ಇಂದಿನ ಕಾಲದ ಏಡ್ಸ್ ಕಾಯಿಲೆಯ ಬಗ್ಗೆ ಅರಿವು ತುಂಬಾ ದಿನೇ ದಿನೇ ಜನಗಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳ ಮೂಲಕ ಅರಿವು ಹೆಚ್ಚಾಗುತ್ತಿದೆ. ಇದನ್ನು ಸಂಪೂರ್ಣವಾಗಿ ಹತೋಟಿ ಮತ್ತು ನಿರ್ಮೂಲನೆ ಮಾಡುವಲ್ಲಿ ಎಲ್ಲ ಯುವ ಸಮಾಜ ಕೈಜೋಡಿಸಬೇಕು ಎಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ವಿವಿಧ ಕಾಲೇಜಿನ 30ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮತ್ತು ಸರ್ಕಾರಿ ಆಸ್ಪತ್ರೆಯಿಂದ ಐಬಿ ವೃತ್ತದವರೆಗೂ ಘೋಷಣೆ ಕೂಗುತ್ತಾ ಜಾಥಾ ನಡೆಸಿದರು. ವಿದ್ಯಾರ್ಥಿಗಳು ಎಲ್ಲ ಸಂಘಟನೆ ಕೊಟ್ಟು ನೀವು ಈ ಒಂದು ಆ ಅಧಿಕಾರವನ್ನು ನಾವು ತೆಗಿಬಾರ್ದು. ಅದನ್ನು ಏನು ಅಂತ ಅಂದರೆ ಇತ್ತೀಚಿನ ದಿನಗಳಲ್ಲೂ ಕೂಡ ಅಷ್ಟೇ, ಏಡ್ಸ್ ಇದೆ ಅಂತ ಅಂದರೆ ಗೊತ್ತಾಗ್ಬಿಟ್ರೆ ಯಾರಿಗಾದರೂ ಅವ್ರ ಸಮೀಪನೂ ಹೋಗೋದಿಲ್ಲ, ಅವ್ರಿಗೆ ಮಾತಾಡ್ಸೋದು ಇಲ್ಲ. ಆ ರೀತಿ ಆಗಬಾರ್ದು. ಯಾಕಂದರೆ ಆ ರೀತಿ ಮಾಡಿದರೆ ನಿಮ್ಗೆ ರೋಗ ಬರೋದಿಲ್ಲ ಅಂತಂದರೆ ಅವ್ರು ಯಾಕೆ ದೂರ ಇಡಬೇಕು, ನಾವು ನಮ್ಮ ಸಮಾಜದಿಂದ ಯಾಕೆ ಅವರಿಗೆ ಹೊರಗಡೆ ಇಡಬೇಕು, ಆ ಥರ ಎಲ್ಲ ಮಾಡಬಾರ್ದು. ಇನ್ನೊಂದು ಏನು ಅಂತ ಅಂದರೆ ತಡೆ ಆಗಬೇಕು, ಇದು ಒಂದು ನಿಯಂತ್ರಣ ಆಗಬೇಕು, ಈ ಒಂದು ರೋಗ ನಿಯಂತ್ರಣ ಆಗಬೇಕು. ನಿಯಂತ್ರಣ ಆಗಲಿಕ್ಕೆ ಏನು ಅಂತ ಅಂದರೆ ಜನಗಳಲ್ಲಿ ನಾವು ಅರಿವು ಮೂಡಿಸ್ಬೇಕು. ಈಗ ನೋಡಿ, ನಮ್ಮ ವಿಶ್ವದಲ್ಲಿ ನಾನು ಇವತ್ತು ಪೇಪರಲ್ಲಿ ಓದಿದೆ, ಸುಮಾರು 40 ಮಿಲಿಯನ್ ಜನರಿಗೆ ಈ ಒಂದು ರೋಗ ಇದೆ ಅಂತ ನಮ್ಮ ಇಡೀ ವಿಶ್ವದಲ್ಲಿ. ಅದೇ ನಮ್ಮ ಭಾರತಕ್ಕೆ ಬಂದರೆ 25.5 ಮಿಲಿಯನ್ವರೆಗೂ ಜನ ಈ ಸೋಂಕಿನಿಂದ ನರಳ್ತಾ ಇದ್ದಾರೆ. ಈ ರೀತಿ ಮುಂದುವರಿಬಾರ್ದು. ನಮ್ಮ ತಿಪಟೂರಲ್ಲಿ ಈಗ ನಮ್ಮ ವೈದ್ಯರು ಹೇಳಿದ ಹಾಗೆ ಒಂದೇ ಗ್ರಾಮದಲ್ಲಿ ಸತತ 1 ವಾರದಿಂದ ಹಸುಗಳು ಆಕಸ್ಮಿಕ ಸಾವನ್ನಪ್ಪುತ್ತಿರುವ ಘಟನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಕೆಂಚಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಕೆಂಚಗನಹಳ್ಳಿ ಗ್ರಾಮದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕುಟುಂಬಗಳ ಹಸುಗಳು ಸಾವನ್ನಪ್ಪುತ್ತಿರುವುದು ಹೈನುಗಾರಿಕೆ ರೈತರ ಕುಟುಂಬಗಳ ನಿದ್ದೆ ಕೆಡಿಸಿದೆ. ಗ್ರಾಮದ ನಿವಾಸಿಗಳಾದ ಶಿವಣ್ಣ, ಪವಿತ್ರ ಅವರ ಜಾನುವಾರುಗಳು ಇವತ್ತು ಮೃತಪಟ್ಟಿದ್ದು ಕಾರಣ ಏನು ಎನ್ನುವುದು ತಿಳಿದು ಬಂದಿಲ್ಲ. ಕಳ್ಳಂಬೆಳ್ಳದಲ್ಲಿ ಇರುವ ಪಶು ಆಸ್ಪತ್ರೆ ವೈದ್ಯರು ಸರಿಯಾಗಿ ಸ್ಪಂದಿಸುತ್ತಿಲ್ಲ, ಕಚೇರಿಗೂ ಬರುವುದಿಲ್ಲ, ಯಾವಾಗ ಬೇಕಾದ್ರೂ ಬರ್ತಾರೆ, ಯಾವಾಗ ಬೇಕಾದ್ರೂ ಹೋಗ್ತಾರೆ. ಜಾನುವಾರುಗಳು ಸಾವನ್ನಪ್ಪುತ್ತಿರುವುದು ಯಾವ ಕಾರಣಕ್ಕೆ ತಿಳಿಸಿ ಎಂದು ಹೈನುಗಾರಿಕೆ ರೈತ ಕುಟುಂಬಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳಿದರೆ ಸರಿಯಾದ ರೀತಿ ಮಾಹಿತಿ ನೀಡದೆ ತೆರಳುತ್ತಿದ್ದಾರೆ ಎಂದು ಜಾನುವಾರು ಕಳೆದುಕೊಂಡ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇದೇ ರೀತಿಯಾಗಿ ಗ್ರಾಮದಲ್ಲಿ ಸುಮಾರು 7ರಿಂದ 8 ಹಸುಗಳು ಮೃತಪಟ್ಟಿದ್ದು, ಗ್ರಾಮದ ಜಯಣ್ಣ, ತವರಿನಾಯ್ಕ, ಪಟೇಲ್, ಮಲ್ಲೇಶಪ್ಪ ಮತ್ತೆ ಹನುಮಂತರಾಜು ಇವರೆಲ್ಲರ ಹಸುಗಳು ಮೃತಪಟ್ಟಿದ್ದು, ಹಸು ಕಳೆದುಕೊಂಡ ಕುಟುಂಬಸ್ಥರು ಪರಿಹಾರಕ್ಕಾಗಿ ಯಾಕೆ ಸಾವು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಮೌನವಾಗಿದ್ದಾರೆ. ಕುಟುಂಬ ನಿರ್ವಹಣೆಗೆ ಇರುವ ಹಸುಗಳನ್ನ ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಉಂಟಾಗಿದೆ. ಕರೆದಂತ ಅರ್ಧ ಗಂಟೆ ಅಷ್ಟೊತ್ತಿಗೆ ಇದ್ಕಿದ್ದಂಗೆ ನೆಲ್ಲತ್ತೆ ಹಂಗೆ ಸಮ್ಮತ್ತು ಬಿದ್ದ್ಬಿಟ್ಟೈತಿ. ಸತ್ತವಾಗೈತೆ. ಇಲ್ಲಿ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ಸ್ಪಂದಿಸಲ್ವಾ? ವೈದ್ಯಾಧಿಕಾರಿಗಳು ಸ್ಪಂದಿಸ್ತಾರೆ, ಬಟ್ ಆತರ ಅದೇ ನಾವು ಹೋಗಿ ಎಲ್ಲ ಇದು ಮಾಡಿದೀವಿ, ಬರ್ತಾರೆ ಹೋಗ್ತಾರೆ. ಅದೇ ಇಂಥ ಕಾಯಿಲೆ ಅಂತ ಪರ್ಫೆಕ್ಟ್ ಆಗಿ ಏನು ಹೇಳಲ್ಲ, ಸುಮ್ನೆ ಅದೇ ಬಂದ್ಬಿಟ್ಟು ಅದೇ ಹಿಂಗ್ ಬಾಯಿ ಜ್ವರ ಗೆರಸ್ಲಾಗೈತೆ ಅಂತಂದೇನೋ ಹೇಳಿದ್ದಾರೆ. ಇವ್ರಿಗೆ ಇವ್ರು ಡೈಲಿ ಡಾಕ್ಟರ್ನೆಲ್ಲ ಕರ್ಸಿದ್ರಂತ. ಇವ್ರು ಈಗ ಪೋಸ್ಟ್ ಮಾರ್ಟಮ್ ಮಾಡಿಸಿಲ್ವಾ? ಹಿಂದೆ ಸತ್ತಿರೋ ಅಂತ ಹಸುಗಳಿಗೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರು. ಅವ್ರು ಜಯಣ್ಣವ್ರು ಮಾಡಿಸಿದ್ದಾರೆ. ರಿಪೋರ್ಟ್ ಏನ್ ಬಂದಿದ್ದಾರೆ ಅದು ಗೊತ್ತಿಲ್ಲ ಸ್ವಾಮಿ, ನಮ್ಗೆ ಅದು ಗೊತ್ತಿಲ್ಲ. ಅದು ಅವ್ರನ್ನೇ ಕೇಳ್ಬೇಕು. ಮೊನ್ನೆ ಅವರು ಎಲ್ಲ ಇದು ಮಾಡಿಸಿ ಅವರು ಇದು ಮಾಡಿದ ಇನ್ಶೂರೆನ್ಸ್ ಇತ್ತು ಅದು. ಇದು ಪಾಪ ಇವ್ರಿಗೆ ಅವ್ನಿಗೆ ಕಿಡ್ನಿ ಇನ್ಸ್ಪೆಕ್ಷನ್ ಐತಿ ಮನೆ ಯಜಮಾನನ್ಗೆ. ಅದರಿಂದ ಅವ್ರು ಬರೀ ಆಸ್ಪತ್ರೆಗೆ ಒಂದು 2 ವರ್ಷದಿಂದ ನಳ್ತಾವ್ರಿ. ಅದ್ರಾಗ ಅವ್ರ ಮಾವವ್ರ ಪಾಪ ಅವ್ರು ಹೊಡ್ಕಳ್ಸಿರೋದು ಅವ್ನಿಗೆ ಬಂಡವಾಳ ಇಲ್ಲದಕ್ಕೆ. ದಿನನಿತ್ಯ ಜೀವನಕ್ಕೆ ಅವ್ರ ಮಾವರಿಂದ ಅವ್ರ ಜೀವನ ನಡೀತಾ ಇರೋದು.
ಅದ್ರಲ್ಲಿ ಮೊನ್ನೆ ಇದಕ್ಕೇನೋ ಇನ್ಸೂರೆನ್ಸ್ ಮಾಡ್ತಾರೆ, ಅದಕ್ಕೆ ಮಾಡ್ಸಕ್ ಹೋಯ್ತಕ್ಕೆ ಅದನ್ನ ಅದೇ ಪಡ್ಡೆ ಅಂತ ಮಾಡಿಲ್ಲ. ಅದಕ್ಕೇನೋ ಮಾಡಿ ಅವ್ರಿಗೆ ಅನುದಾನ ಬರಂಗ್ ಮಾಡಿ ಸರ್ಕಾರದಿಂದ ಸವಲತ್ತು ಕಲ್ಪಿಸ್ಕೊಡ್ಬೇಕು. ನಮ್ಮ ಮನೆ ಹೆಸರು ಶಿವಣ್ಣ. ಅಕ್ಕ, ಹಸುಗಳು ನಿಮ್ಮವೇ ಸತ್ತಿರೋದು? ಹಾ, ನಮ್ಮವಿ. ಯಾವ ರೀತಿ ಸತ್ತು, ಏನಾಯ್ತು? ಬಾಯಿ ಚಾರ ಐತೆ ಅಂತಂದ್ರು, ಡಾಕ್ಟರ್ನ ಕರ್ಸಿದ್ವಿ. ಯಾವ್ಯಾವ ಡಾಕ್ಟರ್? ಡೈರಿ ಡಾಕ್ಟರ್ ಬಂದಿದ್ರು, ಮತ್ತೆ ಕಳಂಬೆಳೆ ಡಾಕ್ಟರ್ ಬಂದಿದ್ರು. ಅವ್ರಿಬ್ರ ಹತ್ರನು ಹಾಕ್ಸಿವಿ. ಇವತ್ 8 ದಿವಸ ಆಗೈತೆ ಸರ್ ಸತ್ತು. ಅಲ್ಲ, ಕಾಯಿಲೆ ಆಗಿ ಅವ್ರು ಬಂದಿದ್ರು, ಇಂಜೆಕ್ಷನ್ ಮಾಡೋದ್ರು. ರಾತ್ರಿ ನಾವ್ ಇದ್ರಿಂದಲೇ ಜೀವನ ಮಾಡ್ತಾ ಇರೋದು. ನಮ್ಮ ಮನೆಯವ್ರಿಗೆ ಬೇರೆ ಹುಷಾರಿಲ್ಲ, ಕಿಡ್ನಿ ಇನ್ಫೆಕ್ಷನ್ ಐತೆ. ಮಾತ್ರೆ ಎಲ್ಲ ತಗೋಬೇಕು ಅಂದ್ರೆ ನಾವು ಹಸುವಿಂದಲೇ ನಾವು ಜೀವನ ಮಾಡ್ತಾ ಇರೋದು. ಮೂಲ ಆದಾಯ ನಾವು ಹಸುವಿಂದಲೇ ನಾವು ಜೀವನ ಮಾಡ್ತಿದ್ವಿ. 2 ಮಕ್ಳು ಇದಾರೆ ಸರ್. ನಮ್ಗೆ ಏನಾದ್ರು ಪರಿಹಾರ ಕೊಡಿಸ್ಬೇಕು. ಹಾ, ಇನ್ಸೂರೆನ್ಸ್ ಒಂದಕ್ ಮಾಡ್ಸಿದೀವಿ ಸರ್. ಒಂದು ಮಾಡಲ್ಲ ಅಂತ ಅಂದ್ರು, ಇಲಾಗಿಲ್ಲ ಅಂತ. ಇವಾಗ 7 ತಿಂಗಳು ಅದಕ್ಕೂ. ಎರಡು ಹೋಗಿವೆ, 2 ನಮ್ಮವೇ. ಕೆಂಚಕನಹಳ್ಳಿ ಗ್ರಾಮ, ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್. ನಮ್ಮೂರಲ್ಲಿ ಇತ್ತೀಚೆಗೆ ಸುಮಾರು ಒಂದು 7-8 ದಿನದಿಂದ ಈಚೆಗೆ 8 ರಿಂದ 9 ಹಸು ಸತ್ತೋಗಿದೆ. ಪ್ರತಿಯೊಂದು ಹಸುನು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರು ಬಂದು ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿ ಹೇಳೋದಿಷ್ಟೇ, ಏನಿಲ್ಲ ಕ್ಯಾಲ್ಸಿಯಂ ಕಮ್ಮಿ ಆಗೈತೆ ಅಂತಾರೆ, ಸುಮ್ನೆ ಹೋಗ್ತಾರೆ. ಮಾಮೂಲಿ ಹುಷಾರಿಲ್ಲ ಅಂತಂದೇಳಿ ಕರ್ಕೊಂಬಂದು ತೋರಿಸ್ದಾಗ ಬಾಯಿ ಜರ ಆಗೈತೆ ಅಂತಾರೆ, ಇಂಜೆಕ್ಷನ್ ಮಾಡಿ ಹೋಗ್ತಾರೆ. ಅದ್ ಹೆಂಗೆ ಅಂದ್ರೆ ಸರ್ವರೋಗಕ್ಕೂ ಸರಾಯಿ ಮದ್ದು ಅಂತ ಇಟ್ಟದ್ದು ಒಂದು ಬಾಟ್ಲು ತರ್ತಾರೆ, ಅದ್ರೊಳಗೆ ಹಿಂಗ್ ಎಳ್ಕೊಂತಾರೆ, ಇಡ್ತಾರೆ, ಹೋಗ್ತಾರೆ, ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಕರೆಕ್ಟ್ ಆಗಿ ಇಂಥ ಕಾಯಿಲೆ ಹಿಂಗಾಗಿದೆ, ಹಿಂಗ್ ಮಾಡ್ಬೇಕು ಅಂತಂದೇಳಿ ಪ್ರತಿ ಯಾವ ಡಾಕ್ಟರ್ ಬಂದ್ರು ಕ್ಲೀನ್ ಆಗಿ ಹೇಳ್ತಿಲ್ಲ. ಇಲ್ಲಿ ನಮ್ ಕಳ್ಳಂಬೆಳ ಪಶು ವೈದ್ಯಕೀಯ ಆಸ್ಪತ್ರೆಗೆ ಹೋದ್ರೆ 11 ಗಂಟೆಗೆ ಬರ್ತಾರೆ ಆಸ್ಪತ್ರೆಗೆ ಡಾಕ್ಟ್ರು. 1 ಗಂಟೆ 2 ಗಂಟೆ ಅನ್ನೋದ್ರೊಳಗೆ ಅಲ್ಲೇ ನಾವು ಹೋಗಿ ಕೇಳಿದ್ರೆ, ಇಲ್ಲಪ್ಪ ಅಲ್ಲಿಗೆ ಹೋಗಿದಾರ ಇಲ್ಲಿಗೆ ಹೋಗಿದಾರ ಅಂತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಾಯ್ಕೊಂಡು ಕೂತ್ಕೊಂಡ್ರು ಆಸ್ಪತ್ರೆಗೆ ಡಾಕ್ಟರ್ ಇರಲ್ಲ. ಹಿಂಗಾದ್ರೆ ನಾವ್ ಏನ್ ಮಾಡ್ಬೇಕು? ಇವನ್ನೇ ನಂಬ್ಕೊಂಡು ಇವನ್ನೇ ನಾವು ನೆಚ್ಕೊಂಡು ಜೀವನ ಮಾಡ್ತಿರೋ ನಾವು. ಹಿಂಗೆ ಡಾಕ್ಟರ್ಗಳು ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ಸ್ಪಂದಿಸ್ಲಿಲ್ಲ ಅಂದ್ರೆ ನಾವ್ ಎಲ್ಗ್ ಹೋಗಿ ಯಾರನ್ನ ಕೇಳ್ಬೇಕು, ಎಲ್ಲಿ ಹೋಗಿ ಬಿಡ್ಕೋಬೇಕು? ನಾವ್ ಅದೇ ಇವ್ ಸತ್ತಂಗೆ ನಾವು ಏನನ್ನ ಮಾಡ್ಕೊಂಡು ಇದು ಮಾಡ್ಕೋಬೇಕಾಗ್ತೈತಿ. ಇದರಿಂದ ನಮ್ಗೆ ಎಷ್ಟು ಇವಾಗ್ತಾ ಇದಾವೆ ಅಂದ್ರೆ, ನಮ್ಮ ಊರಲ್ಲಿ ಹೆಚ್ಚು ಕಮ್ಮಿ ಒಂದು 7-8 ಕುಟುಂಬಗಳು ಈ ಹಸು ಸತ್ತೋಗಿರೋದಕ್ಕೆ ಅವು ಬೀದಿಗೆ ಬಂದಂಗ ಆಗೈತೆ. ಇವನ್ನೇ ನಂಬ್ಕೊಂಡು ಇವನ್ನೇ ನೆಚ್ಕೊಂಡು ಇದರಿಂದನೇ ಜೀವನ ಮಾಡ್ತಿದ್ರು. ಇವಾಗ ಈ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇವ್ರದೇ ತಗೊಳ್ರಿ, ಇವ್ರು ಹೆಚ್ಚು ಕಮ್ಮಿ 7 ರಿಂದ 7-8 ದಿನದಿಂದ ಅದ್ರ ಕಾಯಿಲೆ ಎಷ್ಟು ಟ್ರೀಟ್ಮೆಂಟ್ಗೆ ಅಂತಂದೇಳಿ ಹೆಚ್ಚು ಕಮ್ಮಿ ಒಂದು 7-8 ಸಾವಿರ ರೂಪಾಯಿ ಮ್ಯಾಲ್ ಖರ್ಚು ಮಾಡ್ಯಾರೆ. ಆದ್ರೂ ಹಸು ಇವತ್ತು ಅವ್ರ ಕೈಯಾಗ ಇಲ್ಲ. ಅವ್ರ ಪರಿಸ್ಥಿತಿ ಹೆಂಗೆ ಅಂದ್ರೆ, ಆ ಹಣ್ಣಂಗ್ ಹುಷಾರಿಲ್ಲ, ಆ ಹಣ್ಣಂಗ್ ಕಾಲಕ್ಕೆ ಮೊದ್ಲೇ ಗಾಯ ಆಗಿ ಅವಣ್ಣ ಓಡಾಡೋದೇ ಕಷ್ಟ. ಅಂತದ್ರಾಗೂನು 2.5-3 ಹುಲ್ ತಂದಾಕಿ ಮೇಯಿಸ್ಕೊಂಬಾರು. ಪಾಪ ಅವ್ರ ಹಣ್ಣಂಗೆ ಕಿಡ್ನಿ ಇನ್ಫೆಕ್ಷನ್ ಅಂತಂದೇಳಿ ಅದ್ ಬೇರೆ ಕಾಯಿಲೆ. ಆ ಹಣ್ಣಂಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ತಿಂಗಳಿಗೆ 2-3 ಸಾವಿರ ರೂಪಾಯಿ ಖರ್ಚು ಬೇಕು. ತಿರ್ಗಾ ಆಮ್ದ 2 ಮಕ್ಳು ಇದಾರೆ. 2 ಮಕ್ಳು ಓದೋ ಖರ್ಚು, ಅವ್ರ ಮನೆ ಸಂಸಾರ ಅದೆಲ್ಲ ನೋಡ್ಕೊಂಡ್ರೆ ಹಸುವಿಂದನೇ ಅವ್ರಿಗೆ ಆದಾಯ. ಅದನ್ ಬಿಟ್ರೆ ಆದಾಯನೇ ಇಲ್ಲ ಸರ್. ಈ ತರ ಆಗಿದೆ. ಹಿಂಗಾದ್ರೆ ನಾವ್ ಏನ್ ಮಾಡ್ಬೇಕು, ಮಾಡ್ಬೇಕು ಅಂತಂದೇಳಿ ಬಂದು ಇದಕ್ಕೆ ಪರಿಹಾರ ಏನು, ಯಾಕೆ ಸಾಯ್ತಾ ಇದಾವೆ ಅಂತಂದ್ರೆ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಬಂದು ಪರಿಹಾರ ಏನು ಅಂತ ತಿಳಿಸ್ಕೊಟ್ರೆ ನಮ್ಮ ಊರಲ್ಲಿ ಇರುವಂತ ಜಾನುವಾರುಗಳಿಗೆ ಅದೇನು ಇದು ಕಾಯಿಲೆ ಎಂಬುದನ್ನ ಕಂಡಿಡ್ದು ಅಚ್ಚುಕಟ್ಟಾಗಿ ಒಂದು ಮದ್ದು ಹಾಕಿರೆ ಎಷ್ಟೋ ಅನುಕೂಲ ಆದಂಗ ಆಗುತ್ತೆ ನಮ್ಗೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.